ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಂಶುಪಾಲರ ಸಂಘ ಒಟ್ಟಾರೆಯಾಗಿ ಸಂವಿಧಾನದಲ್ಲಿ ಇವತ್ತು ಈ ಒಂದು ಸ್ಟ್ರೈಕನ್ನು ಮಾಡಿದ್ದಾರೆ. ನಮ್ಮ ವೆಂಕಟೇಶ್ ಎಲ್ಲರೂ ಸೇರಿ ಒಂದು ಸ್ಟ್ರೈಕನ್ನು ಕಾರಣ ಏನು ಅಂತಂದರೆ, ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ನೋಟಿಫಿಕೇಷನ್, ಶಿಕ್ಷಣ ಇಲಾಖೆ ನೋಟಿಫಿಕೇಷನ್ ಮಾಡಿದೆ. ಏನು ಅಂತಂದರೆ, ನಮ್ಮ ಪದವಿ ಪೂರ್ವ ಉಪನ್ಯಾಸಕರು ಅವರು 9th ಮತ್ತು 10th ಕ್ಲಾಸ್ ತಗೋಬೇಕು, ಪಾಠ ಮಾಡಬೇಕು ಅನ್ನುವಂಥದ್ದನ್ನು ಒಂದು ರಾಜ್ಯ ಪತ್ರವನ್ನು ಕರಡು ಪ್ರತಿಯಿಂದ ಹೊರಡಿಸಿದ್ದಾರೆ. ಅದಕ್ಕೆ ನಾನು ಸೇರಿದಂಗೆ, ನಮ್ಮ ಸಂಘದವರು ಸೇರಿದಂಗೆ, ನಮ್ಮ ಎನರ್ಜಿಗಳು ಸೇರಿದಂಗೆ ನಾವೆಲ್ಲರೂ ಕೂಡ ಅಬ್ಜೆಕ್ಷನನ್ನು ಹಾಕಿದ್ದೀವಿ. ಇದನ್ನು ಮಾಡಬಾರ್ದು, ಅದು ಡಿಪ್ರಮೋಟ್ ಆಗುತ್ತೆ ನಾವು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಆದ್ರೂ ಕೂಡ ಅವರು ಅದನ್ನು ಅಂತಿಮಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ತತ್ಕ್ಷಣ ಅದನ್ನು ಹಿಂಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ, ಎಲ್ಲರಿಗೂ ಒತ್ತಾಯ. ಅದ್ರ ಜೊತೆಗೆ ವಿವಿಧ ಸಮಸ್ಯೆಗಳು ಏನಿದೆ, ಒಂದು ಕಡೆ ವರ್ಕ್ ಲೋಡ್ ಇಲ್ಲ, ಒಂದು ಕಡೆ ಕಾಲೇಜುಗಳಲ್ಲಿ ಸೌಲಭ್ಯಗಳಿಲ್ಲ, ಅಪಾಯಿಂಟ್ಮೆಂಟ್ ಆಗಲಿಲ್ಲ, ಇವೆಲ್ಲವೂ ಕೂಡ ಇಟ್ಕೊಂಡು ಜೊತೆಗೆ ಟೈಮ್ ಮಾಡಿ ಈಗ ಹೈಸ್ಕೂಲಿಂದ PU ಕಾಲೇಜಿಗೆ ಬಂದರೆ PU ಕಾಲೇಜ್ ಇರ್ತಕ್ಕಂಥ ಉಪನ್ಯಾಸಕರಿಗೆ ಪ್ರಮೋಷನ್ ಇದ್ದಿರ್ತಕ್ಕಂಥ ಉಪನ್ಯಾಸಕರ ವೃಂದದಿಂದ PU ಪ್ರಿನ್ಸಿಪಾಲ್ ನೇಮಕಾತಿ ಮಾಡದೇ ಇರ್ತಕ್ಕಂಥ ಅಂದರೆ ನಮ್ಮ ಪ್ರಾಂಶುಪಾಲ ಯಾರು ಉಪನ್ಯಾಸಕರು ಅವರೇನೆ ಎಕ್ಸಾಮನ್ನು ಬರೆದು ಅವರೆಲ್ಲ 25% ತುಂಬಬೇಕು ಅನ್ನೋದಿಲ್ಲ, ಅದನ್ನು ತುಂಬಿರ್ತಕ್ಕಂಥ ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾರೆ. ಅವನ್ನೆಲ್ಲನೂ ಇಟ್ಕೊಂಡು ಇವತ್ತಿನ ನಮ್ಮ ಸಂಯುಕ್ತ ಉಪನ್ಯಾಸಕರ ಸಂಘ ಮತ್ತು ಎರಡು ಸಂಯುಕ್ತ ಸ್ಟ್ರೈಕನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಈ ಕೂಡಲೇ ನಾನು ಆಗ್ರಹ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿ ಗಮನಕ್ಕೂ ಕೂಡ ತರ್ತೀನಿ. ಈ ಕೂಡಲೇ ಏನು ಕರಡು ಪ್ರತಿಯನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ಅದನ್ನು ಹಿಂಪಡಿಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಮಾಡಿಲ್ಲ ಅಂದರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸನ ಮುಖ್ಯಮಂತ್ರಿಗಳು ಮಾಡುವಂಥ ಕೆಲಸನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲಿಯವರೆಗೆ ಹೋರಾಟ, ಹಿಂಪಡೆಯಲೇಬೇಕು, ಹಿಂಪಡೆಯಲೇಬೇಕು, ವಿಶೇಷ ಪತ್ರ ಹಿಂಪಡೆಯಲೇಬೇಕು, 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 ವಿಶೇಷ ಪತ್ರ ಹಿಂಪಡೆಯಲೇಬೇಕು. बोलो भारत माता की जय, बोलो भारत माता, ಭಾರತ್ ಮಾತಾ ಕಿ ಜೈ. ನಮ್ಮ ಹೋರಾಟಕ್ಕೆ ಜಯವಾಗಲಿ, ನಮ್ಮ ಹೋರಾಟಕ್ಕೆ ಜಯವಾಗಲಿ. ವಿಶೇಷ ಪತ್ರವನ್ನ ಹಿಂಪಡೆಯಲಿ.